ಜೊಯ್ಡಾ ಕಾರವಾರ ರಸ್ತೆಯಲ್ಲಿ ಮತ್ತೊಂದು ಅವಘಡ. ದೇವಳ್ಳಿ ಬಳಿ ರಸ್ತೆ ಕುಸಿತಕ್ಕೆ ಈಚರ್ ವಾಹನ ಸಿಲುಕಿತು. ನಿನ್ನೆ ಕೆಎಸ್ಆರ್ಟಿಸಿ ಬಸ್, ಇಂದು ತರಕಾರಿ ವಾಹನ, ನಾಳೆ ಏನು? ಭಾರೀ ಮಳೆಯ ಪರಿಣಾಮ ಜೊಯ್ಡಾ ಕಾರವಾರ ಮುಖ್ಯ ರಸ್ತೆಯ ದೇವಳ್ಳಿ ಸಮೀಪ ರಸ್ತೆ ಕುಸಿತಗೊಂಡಿರುವ ಸ್ಥಳದಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ನಿನ್ನೆ ಉಳವಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ರಸ್ತೆ ಕುಸಿತದಿಂದ ಸಿಲುಕಿ ಪ್ರಯಾಣಿಕರಲ್ಲಿ ಆತಂಕ ಮೂಡಿಸಿದ್ದರೆ, ಇಂದು ಸೋಮವಾರ ಬೆಳಿಗ್ಗೆ ತರಕಾರಿ ಸಾಗಿಸುತ್ತಿದ್ದ ಟಾಟಾ ಈಚರ್ ವಾಹನ ಅದೇ ಸ್ಥಳದಲ್ಲಿ ರಸ್ತೆ ಕುಸಿತಕ್ಕೆ ಸಿಲುಕಿ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಯಿತು. ರಸ್ತೆಯ ಒಂದು ಭಾಗ ದುರ್ಬಲಗೊಂಡಿದ್ದರಿಂದ ಈಚರ್ ವಾಹನದ ಚಕ್ರ ರಸ್ತೆ ಒಳಗೆ ಕುಸಿದು ವಾಹನ ಮುಂದಕ್ಕೆ ಸಾಗಲು ಸಾಧ್ಯವಾಗಲಿಲ್ಲ. ಇದರಿಂದ ಜೊಯ್ಡಾ ಕಾರವಾರ ಮಾರ್ಗದಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡು ಎರಡೂ ಬದಿಗಳಲ್ಲಿ ವಾಹನಗಳ ಸರತಿ ನಿರ್ಮಾಣವಾಯಿತು. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡರು. ಬಳಿಕ ಜೆಸಿಬಿ ಯಂತ್ರದ ಸಹಾಯದಿಂದ ಸಿಲುಕಿದ ಈಚರ್ ವಾಹನವನ್ನು ಸುರಕ್ಷಿತವಾಗಿ ಹೊರತೆಗೆದು ರಸ್ತೆ ಸಂಚಾರವನ್ನು ಪುನಃ ಆರಂಭಗೊಳಿಸಲಾಯಿತು. ನಿನ್ನೆ ಇದೇ ಸ್ಥಳದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಿಲುಕಿದ ಘಟನೆ ನಡೆದಿದ್ದರೂ ರಸ್ತೆ ದುರಸ್ತಿಗೆ ತಕ್ಷಣದ ಕ್ರಮ ಕೈಗೊಳ್ಳದ ಪರಿಣಾಮ ಮತ್ತೆ ಮತ್ತೊಂದು ವಾಹನ ಸಿಲುಕಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರು, ಶಾಲಾ ವಾಹನಗಳು ಹಾಗೂ ಸರಕು ಸಾಗಣೆ ವಾಹನಗಳ ಸುರಕ್ಷತೆಗೆ ಈಗ ಪ್ರಶ್ನಾರ್ಥಕವಾಗಿದೆ. ನಿನ್ನೆ ಕೆಎಸ್ಆರ್ಟಿಸಿ ಬಸ್, ಇಂದು ಈಚರ್ ವಾಹನ, ನಾಳೆ ಇನ್ನೇನು ಅನಾಹುತ ಸಂಭವಿಸಬಹುದು ಎಂಬ ಆತಂಕವನ್ನು ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಜೀವಕ್ಕೆ ಅಪಾಯಕಾರಿಯಾಗಿರುವ ಈ ರಸ್ತೆಯನ್ನು ತಕ್ಷಣ ಶಾಶ್ವತವಾಗಿ ದುರಸ್ತಿಪಡಿಸಿ ಸುರಕ್ಷಿತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. होय बेंगाच्या ना ते लूज मध्ये इकडेच नसा. होय ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.